ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಪಟ್ಟಕ್ಕಾಗಿ ಪೈಪೋಟಿ ಜೋರಾಗಿದೆ. ಪವರ್ ಶೇರಿಂಗ್ ಆಗಲೇಬೇಕು ಅಂತ ಡಿಕೆಶಿ ಪಟ್ಟು ಹಿಡಿದ ಪರಿಣಾಮ ಸಿಎಂ ಡಿಸಿಎಂ ಬಣದ ಮಧ್ಯೆ ಶಕ್ತಿ ಪ್ರದರ್ಶನ ಶುರುವಾಗ್ಬಿಟ್ಟಿದೆ. ಡಿಕೆಶಿಗೆ ಶಾಸಕರ ಬಲ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾದಿಸ್ತಿರೋ ಬೆನ್ನಲ್ಲೇ ಬಂಡೆಯ ಬೆಂಬಲಿಗರ ಸಂಖ್ಯೆ ಹೆಚ್ಚಳವಾಗಿದೆ. ಇದರ ಬೆನ್ನಲ್ಲೇ ಖರ್ಗೆ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ಕೈಪಾಳ್ಯದಲ್ಲಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಬದಲು ನಂಬರ್ ಕ್ರಾಂತಿ. ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ರಿಂದ ಪವರ್ ಪ್ರದರ್ಶನ. ಬಂಡೆ ಬಣದಲ್ಲಿ 72 ಶಾಸಕರು, ಖರ್ಗೆ ಜೊತೆ ಬ್ರದರ್ಸ್ ಮೀಟಿಂಗ್. ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿತ್ತು. ಇದೇ ತಿಂಗಳಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅದು ಚೇಂಜ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಆಗಿ 2.5 ವರ್ಷ ಅಧಿಕಾರ ಪೂರ್ಣಗೊಳಿಸ್ತಾ ಇದ್ದಂತೆ ಡಿಕೆಶಿ ಪವರ್ ಶೇರಿಂಗಿಗೆ ಪಟ್ಟು ಹಿಡಿದಿದ್ದಾರೆ. ಇನ್ನುಳಿದ 2.5 ವರ್ಷಕ್ಕೆ ತಮ್ಮನ್ನೇ ಸಿಎಂ ಆಗಿ ಆಯ್ಕೆ ಮಾಡಬೇಕು ಅಂತ ಹಕ್ಕು ಮಂಡನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಪಟ್ಟದ ಆಟಕ್ಕೆ ಪೈಪೋಟಿಗೆ ಇಳಿದಿರುವ ಡಿಕೆಶಿ ಬೆಂಬಲಿಗರು ದೆಹಲಿಯಲ್ಲಿ ಪೆರೇಡ್ ನಡೆಸಿದ ಬೆನ್ನಲ್ಲೇ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಜೋರಾಗಿವೆ. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಬೆಂಬಲಕ್ಕೆ ಶಾಸಕರ ಬಲವಿಲ್ಲ ಅನ್ನೋ ವಾದ ಮಂಡಿಸುತ್ತಿರುವಾಗಲೇ ಡಿಕೆ ಬ್ರದರ್ಸ್ ನಂಬರ್ ಗೇಮ್ ಆಟಕ್ಕೆ ಇಳಿದಿದ್ದಾರೆ. ಹೈಕಮಾಂಡ್ ಮುಂದೆ ತಮ್ಮ ಬೆಂಬಲಕ್ಕಿರುವ ಶಾಸಕರ ಬಲವನ್ನ ತೋರಿಸಲು ಡಿಕೆಶಿ ಶಾಸಕರಿಂದ ಬೆಂಬಲವನ್ನ ಕೋರುತ್ತಿದ್ದಾರೆ. ಅದಕ್ಕಾಗಿ ಜೈಲಿನಲ್ಲಿರುವ ಶಾಸಕರನ್ನ ಬಿಡದ ಬಂಡೆ ಪರಪ್ಪನ ಅಗ್ರಹಾರದಲ್ಲಿರುವ ಶಾಸಕರ ವಿಶ್ವಾಸವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಧಾರವಾಡ ಶಾಸಕ ವಿನಾಯಕ್ ಕುಲಕರ್ಣಿ, ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಯ ಬೆಂಬಲ ಪಡೆದಿರೋ ಡಿಕೆಶಿ ಸಾಲು ಸಾಲಾಗಿ ಶಾಸಕರನ್ನ ಭೇಟಿ ಮಾಡಿ ತಮ್ಮ ಬಲವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಇದರ ನಡುವೆ ಕೆಲ ಶಾಸಕರು ದೆಹಲಿಗೂ ಹೋಗಿ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಶಾಸಕರ ವಿಶ್ವಾಸ ಗಳಿಸೋಕೆ ಮುಂದಾಗಿರುವ ಡಿಕೆಶಿ ನಿನ್ನೆ ತಡರಾತ್ರಿವರೆಗೂ ತಮ್ಮ ನಿವಾಸದಲ್ಲಿ ಶಾಸಕರನ್ನ ಭೇಟಿ ಮಾಡಿ ಬೆಂಬಲವನ್ನ ಕೋರಿದ್ದಾರೆ. ತಮ್ಮ ನಿವಾಸಕ್ಕೆ ಆಗಮಿಸಿದ ಶಾಸಕರಾದ ಶ್ರೀನಿವಾಸ್ ಮಾನೆ, ಯಾಸಿರ್ ಖಾನ್, ಯೋಗೀಶ್ವರ್, ಪ್ರಕಾಶ್ ಕೋಳಿವಾಡ, ಅಜಯ್ ಸಿಂಗ್, ದಿನೇಶ ಗೂಳಿಗೌಡ ಜೊತೆ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಅಲ್ಲದೆ ಕಳೆದ ರಾತ್ರಿಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿ ಮಾಡಿರುವ ಬಂಡೆ ಬ್ರದರ್ಸ್ ಅಧಿಕಾರ ಹಂಚಿಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತೆ ಹಕ್ಕು ಮಂಡನೆ ಮಾಡಿದ್ದಾರೆ. ಪಕ್ಷಕ್ಕಾಗಿ ತಾವು ಮಾಡಿದ ತ್ಯಾಗ, ದುಡಿದ ದುಡಿಮೆಯನ್ನ ಹೈಕಮಾಂಡ್ ನಾಯಕರು ಅರ್ಥ ಮಾಡಿಕೊಂಡು ಅಧಿಕಾರ ಹಂಚಿಕೆ ಮಾಡಿಸಿ ಎಂದು ಡಿಕೆಶಿ ಖರ್ಗೆಯವರಿಗೆ ಮನವಿ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಡಿಸಿಎಂ ಡಿಕೆಶಿ ಹಕ್ಕು ಮಂಡನೆ ಮಾಡೋ ಮೂಲಕ ಇದೀಗ ಬೆಂಬಲಿತ ಶಾಸಕರಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅನ್ನೋದೇ ಇದೀಗ ಕಾಂಗ್ರೆಸ್ನಲ್ಲಿ ಕುತೂಹಲ ಮೂಡಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.